ವಿನ್ನರ್ ಯಾರಂತ ಅನೌನ್ಸ್ ಮಾಡೋಕ್ಕಿಂತ ಮುಂಚೆ ಬೆಳಗ್ಗೆ ನಮ್ಮ ಪುಲಿ ಅರ್ಧೋಗಿರೋ ಶರ್ಟ್ ಹಾಕೊಂಡ್ ಬಂದಿದ್ದು. ನನ್ನ ಕೈಯಲ್ಲಿ ನೋಡೋಕ್ಕಾಗ್ದಿರ ನಾನು ಹಾಕೋ ಶರ್ಟ್ ನಮ್ಮ ಪುಲಿ ಕೂಡ ಕೊಟ್ಟೆ. ಹಳೆ ಶರ್ಟ್ನ ಮನೆಗೆ ಎತ್ಕೊಂಡು ಹೋಗ್ತೀನಿ ಅನ್ನೋ ನಮ್ಮ ಪುಲಿ ಒಪ್ದಿರ ನಾನು ಅಲ್ಲೇ ಸಿಗ್ಬಿಟ್ಟು ಗೊಂಚಲ್ ಕೂಡ ಆಗದೆ. ವಿನ್ನರ್ ಯಾರಪ್ಪ ಅಂತ ನೀವು ಕೇಳ್ಬೋದು. ಮಾದೇವಗೌಡ ಅಂದ್ಬಿಟ್ಟಿದ್ದೆ. ಇವರು ಬಾಗಲಕೋಟೆ ಡಿಸ್ಟಿಕ್ ಅಂತೆ. 8,000 ಕೂಡ ಲೈಕ್ಸ್ ಬಂದೈತೆ ಪುಲಿ ಫ್ಯಾನ್ಸ್ ಅಂತೆ. ನನ್ನ ಫ್ಯಾನ್ಸ್ ಯಾರಪ್ಪ ಅಂತ ನಿತಿನ್ ಅಂದ್ಬಿಟ್ಟು ಬಟನ್ ಮಿಲ್ಕ್ ವಿನಿ ಅಂತ ಹಾಕಿದ್ರು. ಇವ್ರಿಗೆ 3,000 ಚಿಲ್ಲರೆ ಕೂಡ ಬಂದೈತೆ. ಅದೇ ತರ ಅದೇ ವಿಡಿಯೋಗೆ ಒಂದು ಕಮೆಂಟ್ ಹಾಕೋನು ಯಾರೋ ಪುಣ್ಯಾತ್ಮನೋ ಏನಂತ ಹಾಕೋನಂದ್ರೆ, ಲೇ ಸುಳ್ಳೆ ಮಗನೇ 500 ರೂಪಾಯಿ ನೀನಾ ನೋಡಿರೋದು, ನಾವು ನೋಡಿದಿರಿ, ರಿಪ್ಲೈ ಮಾಡೋ ಅಂತ ಹಾಕಿದ್ದಾನೆ. ಅದಕ್ಕೋಸ್ಕರ ರಿಪ್ಲೈ ಮಾಡ್ತಾ ಇದ್ದೀನಿ. ಕೆಂಪರಾಜ್ ಗೌಡ ಅಂತ ಕೂಡ ಕಾಣೋಣ. ಆ ಹೆಸರಿಗೂ ನೀನು ಮಾಡಿರೋ ಕಮೆಂಟ್ಗೂ ವ್ಯತ್ಯಾಸನೇ ಇಲ್ಲ ಅಂತ ಹೇಳಕ ಇಷ್ಟಪಡ್ತೀನಿ. ನಾವು ಮಾಡೋ ಒಂದು ಒಳ್ಳೆ ಕೆಲಸದಾಗ ಈ ತರ ಒಬ್ರು ಇದ್ದೇ ಇರ್ತಾರೆ ಕೆಟ್ಟ ಕೆಲಸ ಮಾಡಕ. ಇಂಥವ್ರನ್ನ ಏನೂ ಮಾಡೋಕ್ಕಾಗಲ್ಲ. ಅದನ್ನೆಲ್ಲ ನಾನು ಸ್ವೀಕರಿಸ್ತೀನಿ. ಯಾಕಂತಂದ್ರೆ ಸೂಪರ್ ಅಂತ ಕಮೆಂಟ್ ಮಾಡಿದಾಗ ಎಷ್ಟು ಖುಷಿ ಪಡ್ತೀನೋ, ಅದೇ ತರ ನೀನ್ ಮಾಡಿರೋ ಕಮೆಂಟ್ಗೂ ಅಷ್ಟೇ ಖುಷಿ ಕೂಡ ಪಡ್ತೀನಿ. ಯಾರೆಲ್ಲ ಕಮೆಂಟ್ ಮಾಡಿದ್ರೆ ಎಲ್ಲರಿಗೂ ಥ್ಯಾಂಕ್ ಯು. ನೀವು ಮಾಡೋ ಸಪೋರ್ಟ್ ಇಂದ ಈ ತರ ಒಳ್ಳೊಳ್ಳೆ ವಿಡಿಯೋಸ್ ಕೂಡ ನಾನು ನಿನ್ ಮುಂದೆ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ನಾನು ಕನ್ಸಲ್ಲಿ ಅನ್ಕೊಂಡಿಲ್ಲ ಪುಲಿಗೆ ಇಷ್ಟು ಜನ ಫ್ಯಾನ್ಸ್ ಇದಾರೆ ಅಂತ. ಆದ್ರೆ ನನಗೆ ಜಾಸ್ತಿ ಫ್ಯಾನ್ಸ್ ಇದಾರೆ ಅನ್ಕೊಂಡಿದ್ದೆ. ಆದ್ರೆ ಪುಲಿಗೆ ಜಾಸ್ತಿ ಫ್ಯಾನ್ಸ್ ಇದಾರೆ. ನನಗಂತೂ ತುಂಬಾ ಖುಷಿ ಕೂಡ ಆಯ್ತು. ನಮ್ಮ ಪುಲಿನೂ ಇಷ್ಟಪಟ್ಟು ಎಲ್ಲ ಜನ ನೋಡ್ತಾರಂತ. ದಯವಿಟ್ಟು ಇದೇ ತರ ನಮ್ಮ ಪುಲಿ ಮೇಲೆ ನಿಮ್ ಪ್ರೀತಿ ವಿಶ್ವಾಸ ಸದಾ ಇರ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ವಿನ್ನರ್ ಆಗಿರೋ ಹುಡುಗನಿಗೆ ಅಮೌಂಟ್ ಹಾಕಿರೋದು ಪ್ರೂಫ್ ಇಲ್ಲಿದೆ. ಮಾತು ಕೊಟ್ಟಿದ್ದೆ, ಈಗ ಉಳಿಸ್ಕೊಳ್ತಾ ಇದ್ದೀನಿ. ಬಬ್ಬರ್ ಪುಳಿ ನಿಮ್ಮಿಂದ ನನಗೆ 8,000 ಲೈಕ್ ಬಂದದೆ. 500 ರೂಪಾಯಿಗೆ ಫೋನ್ ಪ್ಲೇ ಮಾಡಿದೀನಿ, ನೋಡ್ಕೊಳ್ರಿ. ಇದಕ್ಕಿಂತ ಪ್ರೂಫ್ ಇನ್ನೇನ್ ತೋರ್ಸಕ್ಕೂ ನನ್ನ ಕೈಯಲ್ಲಿ ಆಗಲ್ಲ. ದಯವಿಟ್ಟು ಕ್ಷಮಿಸಿ. ಫಾಲೋ ಮಾಡ್ರಿ, ಸಪೋರ್ಟ್ ಮಾಡ್ರಿ. ನಿಮ್ಮಿಂದ ನಾನು ಈ ವಾರದಲ್ಲಿ 1,000 ರೂಪಾಯಿ ಗಿವ್ ಅವೇ ಕೂಡ ಇರ್ತೈತೆ. ಈಗಲೇ ನನ್ನ ಪೇಜ್ ನ ಫಾಲೋ ಮಾಡ್ಕೊಳ್ರಿ. ಇವತ್ತಿನ ಕತೆ ಇಷ್ಟು. ನಾಳೆ ಸಿಗ್ತೀನಿ ಫ್ರೆಂಡ್ಸ್.